ಇಲ್ಲದ್ರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ನಾವು ಕಂಡುಕೊಂಡಂತ ತಂತ್ರಜ್ಞಾನಗಳು ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ಇವತ್ತು AI ಬರ್ತಾ ಇದೆ, ಬೆತ್ತಲೆ ಪ್ರಪಂಚಕ್ಕೆ ಹೋಗ್ತಾ ಇದೀವಿ, ನಮ್ಮನ್ನ ನಾವು ಮರಿತಿದ್ದೀವಿ, ನಾವೇನೂ ವಿವೇಚನೆ ಮಾಡಲ್ಲ. ನಮ್ಮಲ್ಲಿ 5 ಸಿಗಳು ಸೇರ್ಕೊಂಡ್ಬಿಟ್ಟಿವೆ. ಸೆಲ್ ಫೋನ್, ಸಿ ಚಾಟಿಂಗ್, ಸಿ ಕೇಬಲ್, ಸಿ ಸಿನಿಮಾ, ಸಿ ಕ್ರಿಕೆಟ್, ಇವೆಲ್ಲವೂ ಸೇರ್ಕೊಂಡು ಮನುಷ್ಯನ ವಿವೇಚನೆ ಕಳಿಸ್ತಾ ಇದೆ. ಏಕಾಗ್ರತೆಗೆ, ಲೋನ್ಲಿನೆಸ್ಗೆ, ಡ್ರೌಸಿನೆಸ್ಗೆ, ಲೇಸಿನೆಸ್ ಒಳಗಾಗಂಗೆ ಮಾಡ್ತಾ ಇದೆ. ನೀನ್ ಹಿಂಗೇ ಇರು. ಹಿಂದಿನ ಕಾಲದಲ್ಲಿ ಗೌಡ ಹೇಳ್ತಿದ್ದ, ನಮ್ಮ ಮನೇಲಿ ಕಸ ಗುಡಿಸ್ಕೊಂಡು ಕೂಲಿ ಮಾಡ್ಕೊಂಡಿರು, ಓದ್ಬೇಡ. ಆಗಿನ ಒಂದು ನೋಡಿ, ಈಗ ನೀನ್ ಇಷ್ಟರಲ್ಲೇ ಇರು, ಬೇರೆ ಪ್ರಪಂಚ ಗೊತ್ತಾಗ್ಬೇಡ, ನಾನು ಮಾಡ್ತಾ ಇರ್ತೀನಿ, ಕೈಗೆಲ್ಲ ಕೊಟ್ಬಿಟ್ಟು ನೀವ್ ಇನ್ನೇನು ಯೋಚನೆ ಮಾಡಬೇಡಿ. ಸಂಬಂಧಗಳೇ ಇಲ್ವಲ್ಲ ಕಿರಣ್ ಕುಮಾರ್. ಯಾರೋ ತಂದೆ ತಾಯಿಗೆ ಹುಡಿಕೊಂಡು ಸ್ನೇಹಿತರು ಬಂದೆ ನಮಸ್ಕಾರ ಅಂತಾರೆ ಹಿರಿಯರು, ಮಕ್ಕಳು ಮೊಬೈಲ್ ಒಳಗೆ ತಲ್ಲೀನರಾಗಿರ್ತಾರೆ. ಲೋನ್ಲಿನೆಸ್ಗೆ ತುತ್ತಾಗಿದೆ. ಎಲ್ಲಿದೆ ಈ ಸಮಾಜ? ಎಲ್ಲಿದೆ ನಮ್ಮ ಸಂಸ್ಕೃತಿ? ಸಂಬಂಧಗಳೇನು? ರೋಗಗಳಾಗ್ತಾ ಇದೀವಿ. ವಿಜ್ಞಾನ ತಂತ್ರಜ್ಞಾನಗಳನ್ನ ದುರ್ಬಳಕೆ ಮಾಡ್ಕೊಂಡು ಇದು ಒಂದು ಮೌಢ್ಯತೆ. ಅವತ್ತಿನ ಮೌಢ್ಯತೆಗಿಂತ ಮೋಸ್ಟ್ ಡೇಂಜರ್ ಇದು. ಸರಿಯಾಗಿ ಅವೇರ್ನೆಸ್ ಮೂಡಿಸ್ಲಿಲ್ಲ ಅಂದ್ರೆ